ನೋಡಿ ದಿನನಿತ್ಯ ಕರ್ನಾಟಕದಾದ್ಯಂತ ಇವರು ಬೇವಿನ ಪುಡಿನ ಸಪ್ಲೈ ಮಾಡ್ತಾನೆ ಇರ್ತಾರೆ. ಸಾವಯವ ಗೊಬ್ಬರ ಕೂಡ ಇವರೇ ಕಳಿಸ್ಕೊಡ್ತಾರೆ. ನೀವೇನ್ ಭೂಮಿ ತಾಯಿಗೆ ಕೆಟ್ಟದ್ದಾಗ್ತಾ ಇಲ್ಲ, ಒಂದೊಳ್ಳೆ ಸಾವಯವ ಗೊಬ್ಬರ ಆಗ್ತಾ ಇದ್ರ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ನೀವು ಕೃಷಿಯಲ್ಲಿ ಒಂದೊಳ್ಳೆ ಮಹೋನ್ನತ ಮಟ್ಟಕ್ಕೆ ಬೆಳೀರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರೈತರೆಲ್ಲ ರಾಸಾಯನಿಕ ಗೊಬ್ಬರದ ಮೊರೆ ಹೋಗ್ತಾ ಇರ್ತಾರೆ. ಇತ್ತೀಚೆಗೆ ಸ್ವಲ್ಪ ಜನಕ್ಕೆ ಅರಿವು ಮೂಡಿದೆ, ನಾವು ಆದಷ್ಟು ಸಾವಯವದ ಕಡೆ ಒಲವು ತೋರಿಸ್ಬೇಕು ಅಂತ ತುಂಬಾ ಜನ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಹತ್ರ ಬೇವಿನ ಪುಡಿ ಇದೆ, ಬೇವಿನ ಹಿಂಡಿ ಇದೆ, ಸಾವಯವ ಗೊಬ್ಬರ ಇದೆ, ಕಾಂಪೋಸ್ಟ್ ಪ್ರತಿಯೊಂದು ಇದೆ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ರೈತರಿಗೆ ನಿಮ್ ಪ್ರಾಡಕ್ಟ್ ಬಗ್ಗೆ? ರೈತರಿಗೆ ನಾ ಒಂದೇ ಹೇಳಕ್ ಇಷ್ಟಪಡ್ತೀನಿ ಸರ್ ಮಾತನ್ನ. ಎಲ್ಲಾ ಕಡೆ ಬೇವಿನ ಪುಡಿ ನಾವಷ್ಟು ಸಪ್ಲೈ ಮಾಡ್ತಿಲ್ಲ, ಬೇವಿನ ಪುಡಿ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಸಪ್ಲೈ ಮಾಡ್ತಿದ್ದಾರೆ ಸರ್. ಹೌದು, ನಮ್ದನ್ನೇ ಯಾಕೆ ತಗೋಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಅಂತಂದ್ರೆ, ರೈತರಿಗೆ ಇಲ್ಲಿಗೆ ಕರೆಸಿ ಅವ್ರ ಕಣ್ಣೆದ್ರಲ್ಲಿ ಏನು ಮಿಶ್ರಣ ಮಾಡ್ದಂಗೆ ಬೇವಿನ ಬೀಜನ ಡೈರೆಕ್ಟ್ ಆಗಿ ಅವ್ರ ಕಣ್ ಮುಂದೆ ಮಾಡಿಸ್ಕೊಡ್ತೀನಿ ಸರ್. ರೈತರ ಎದುರುಗಡೆ ಮಾಡ್ಕೊಡ್ತೀನಿ. ರೈತರ ಎದುರುಗಡೆನೆ ಅವ್ರಿಗೆ ಬಂದು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್, ಟೀ ಕಾಫಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅವ್ರಿಗೆ ಕುತ್ಕೊಳ್ಳಿ ಸರ್, ಚೇರ್ ಮೇಲೆ ಕುತ್ಕೊಳ್ಳಿ, ಅವ್ರ ಕಣ್ಣೆದ್ರಿಗೆ ನಾನು ಬೇವಿನ ಬೀಜ ಪುಡಿನ ಮಾಡ್ಕೊಡ್ತೀನಿ ಸರ್ ಬೇಕಾದ್ರೆ. ನೋಡಿ ವೀಕ್ಷಕರೇ, ಇದು ನಿಜವಾಗ್ಲೂ ಒಂದು ಖುಷಿಯ ಸುದ್ದಿ. ಈಗ ಎಲ್ಲೆಷ್ಟೋ ಕಡೆ ನಮ್ಮ ರೈತರು ಸಾಲನ ಸೋಲನ ಮಾಡಿ ಗೊಬ್ಬರ ತರಕ್ ಹೋಗ್ತಾರೆ. ಏನೋ ಒಂದು ಬೇಕಾಬಿಟ್ಟಿ ಅಥವಾ ರಾಸಾಯನಿಕ, ಅದ್ರಲ್ಲಿ ಪ್ಯೂರ್ ಎಷ್ಟು ಒಂದು ಗುಣಮಟ್ಟ ಇದೆ ಅಂತ ಗೊತ್ತಿರಲ್ಲ, ಸುಮ್ಮನೆ ಕೊಟ್ಬಿಡ್ತಾರೆ. ಇದು ಹಂಗಲ್ಲ, ಪಾಪ ಕಣ್ಮುಂದೆ ಕಾಫಿ ತಿಂಡಿ ಕೊಟ್ಟು ಒಂದು ರೆಸ್ಪೆಕ್ಟ್ಫುಲಿ ನೋಡ್ಕೊಂಡು ಕಣ್ಣೆದುರುಗಡೆ ರೆಡಿ ಮಾಡಿ ಗಾಡಿಗೆ ಹಾಕಿ ನಿಮ್ಮ ಊರಿಗೆ ಕಳಿಸ್ಕೊಡ್ತಾರೆ. ನಿಜಕ್ಕೂ ಇದೊಂದು ರೈತರಿಗೆ ಸಂತೋಷದ ಒಂದು ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಬೇರೆ ಇನ್ನು ಯಾವ್ಯಾವ ರೀತಿ ಒಂದು ಬೆಳೆಗಳಿಗೆ ಇದು ಯೂಸ್ ಆಗುತ್ತೆ? ಏನೇನು ಬೇವಿನ ಪುಡಿ ಎಲ್ಲಾ ಬೆಳೆಗಳಿಗೂ ಯೂಸ್ ಆಗುತ್ತೆ. ಮೈನ್ ಬೇವಿನ ಪುಡಿ ಬಳಸೋದು ಜಾಸ್ತಿ ಅಂತಂದ್ರೆ ಸರ್ ಅಡಿಕೆ, ತೆಂಗು, ಯಾವ್ದೆಲ್ಲ ಕಮರ್ಷಿಯಲ್ ಬೆಳೆಗಳಿದೆ, ದಾಳಿಂಬೆ, ಮೆಣಸು, ಕಾರ್ಡಮಮ್ಮು, ಇಂತ ಕಮರ್ಷಿಯಲ್ ಬೆಳೆಗಳಿಗೆ ಪ್ರತಿಯೊಬ್ರು ಕೂಡ ಬೇವಿನ ಪುಡಿ ಬಳಸ್ತಾರೆ. ಯಾಕೆ ಬಳಸ್ಬೇಕು ಸರ್ ಬೇವಿನ ಪುಡಿ ಅಂತಂದ್ರೆ, ರೋಗ ಕಂಟ್ರೋಲ್ ಆಗುತ್ತೆ. ಮೈನ್ ಇದ್ರೆಲ್ಲ ರೋಗ ಕಂಟ್ರೋಲ್ ಆಗುತ್ತೆ, ಬೇರುಗಳು ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಷನ್ ಮಾಡ್ದಂಗೆ ಆಗುತ್ತೆ. ಜೊತೆಯಲ್ಲಿ ಬೇವಿನ ಪುಡಿ ಒಂದು ಅತ್ಯುತ್ತಮವಾದ ಸಾವಯವ ಗೊಬ್ಬರ ಕೂಡ ಹೌದು. ಇದ್ರೊಳಗಡೆ NPK ಇರುತ್ತೆ, ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗುತ್ತೆ, ಒಳ್ಳೆ pH ಲೆವೆಲ್ ಕೂಡ ಮೇಂಟೈನ್ ಮಾಡುತ್ತೆ, ಮಣ್ಣಿನ ಫಲವತ್ತತೆ ಕೂಡ ಇದರೊಳಗಡೆ ಚೆನ್ನಾಗಿ ಕಾಪಾಡುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಎರೆಹುಳುಗಳ ಸಂಖ್ಯೆ, ಏನ್ ರೈತನ ಮಿತ್ರ ಅಂತ ಹೇಳ್ತೀವಿ, ರಾಸಾಯನಿಕ ಬಳಸಿ ರೈತನ ಮಿತ್ರ ಇವತ್ತು ಭೂಮಿ ಒಳಗಡೆ ಇಲ್ಲ. ಈ ಬೇವಿನ ಪುಡಿ ಮತ್ತೆ ಸಾವಯವ ಗೊಬ್ಬರ ಬಳಸೋದ್ರಿಂದ ನಿಮಗೆ ಏನಾಗುತ್ತೆ, ಎರೆಹುಳುಗಳ ಸಂಖ್ಯೆ ಕೂಡ ತುಂಬಾನೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಸರ್, ಆಲ್ ಓವರ್ ಕರ್ನಾಟಕದಿಂದ ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡಿದ್ರೆ ಡೆಲಿವರಿ ಕಳಿಸ್ಕೊಡ್ತೀರಾ? 100% ಸರ್. 1 kg ಇಂದ ಹಿಡಿದು 1000 kg ಇದ್ರೂ ಕೂಡ 10,000 kg ಇದ್ರೂ ಕೂಡ ನಾವು ಅವರಿಗೆ ಡೆಲಿವರಿ ಮಾಡಿಸ್ಕೊಡ್ತೀವಿ ಸರ್. ಡೆಲಿವರಿ ಚಾರ್ಜಸ್ ಏನ್ ಬರುತ್ತೆ ಅದನ್ನ ನಾವು ಎಕ್ಸ್ಟ್ರಾ ಮತ್ತೆ ತಗೊಂತೀವಿ ಸರ್ ಅವರಿಂದ, ಬಟ್ ಡೆಲಿವರಿ ಚಾರ್ಜಸ್ ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ಸರ್, ಈಗ ಏನು ಮಿಕ್ಸೇ ಮಾಡಿಲ್ಲ, ನ್ಯಾಚುರಲ್ ಬೇವಿನ ಪುಡಿ ತಯಾರಿಸ್ತೀನಿ ಅಂತ ಹೇಳಿದ್ರೆ ಎಲ್ಲ ಇಟ್ಟಿದ್ರೆ ಇವೆಲ್ಲ ಕಳ್ಸವ ಈಗ ಊರಿಗೆ ಕಳ್ಸೋ ಸರ್. ಸ್ವಲ್ಪ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಯಾವ ತರ ಇರುತ್ತೆ. ಇದು ನಮ್ಮ ಬ್ಯಾಗ್ ಸರ್, 40 kg ಪ್ಯಾಕಿಂಗ್ ಮಾಡ್ತೀವಿ. 40 kg ಶುದ್ಧ ಬೇವಿನ ಪುಡಿ ಸರ್ ನಿಮಗೆ. ಓಕೆ, ನೀವು ಬೇಕಾದ್ರೆ ನೋಡ್ಬೋದು. ಈ ತರ ಒಂದು ಪುಡಿ ಮಾಡಿ ಕಳಿಸ್ಬಿಡ್ತೀರಾ? ಓಕೆ ಓಕೆ, ಏನು ಮಿಶ್ರಣ ಇರಲ್ಲ, ಕಣ್ಣೆದುರುಗಡೆ ಮಾಡೋದ್ರಿಂದ ಕಾಣ್ತಾ ಇದೆ, ಪ್ಯೂರ್ ಆಗಿ ಮಾಡ್ಕೊಡ್ತೀರಾ. ಹೌದು, ನಿಜಕ್ಕೂ ಒಂದು ಒಳ್ಳೆ ಕೃಷಿಗೆ ನಿಮ್ದೊಂದು ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಕಾಲದಲ್ಲಿ ಎಲ್ಲ ಬರೀ ಕಮರ್ಷಿಯಲ್, ರಾಸಾಯನಿಕ, ಬಟ್ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಫಸ್ಟ್ ಒಂದು 10 ಚೀಲ 20 ಚೀಲ ತರಿಸಿ ಸ್ಯಾಂಪಲ್ ನೋಡಿ, 40 kg ಬ್ಯಾಗ್ ಬರುತ್ತೆ. ಇಷ್ಟ ಆದ್ರೆ ನೀವು ನಿಮ್ಮ ಸಂಬಂಧಿಕರು, ಸ್ನೇಹಿತರಿಗೆ ಹೇಳಿ ಇನ್ನಷ್ಟು ನೀವು ಬೇಕಾದ್ರೆ ಜಾಸ್ತಿ ಮಟ್ಟದಲ್ಲಿ ತರಿಸ್ಕೋಬಹುದು ಅಲ್ವಾ ಸರ್? ಹೌದು ಸರ್. ನೋಡಿ, ಸಿಕ್ಕ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿಯಲ್ಲಿರೋ ಫಲವತ್ತತೆ ಕಳ್ಕೊಳ್ಳೋ ಬದಲು ಈ ತರ ಬೇವಿನ ಪುಡಿ ಸಾವಯವ ಗೊಬ್ಬರನ ರಾಯಲ್ CSP ಅವರು ಸಪ್ಲೈ ಮಾಡ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಈಗಲೇ ಕರೆ ಮಾಡಿ ಆರ್ಡರ್ಸ್ನ ಮನೆಗೆ ಬಾಗಿಲಿಗೆ ತಲುಪಿಸ್ತಾರೆ ಅವರು. ಸರ್, ನೀಮ್ ಪೌಡರ್ ಅಂದ್ರೆ ರಾಯಲ್ CSP.